ಹಾಲರುವೆ ಮ್ಯಾಲೆ ಬರುತ್ತಾರೆ. ಹಾಲರವಿ ಉತ್ಸವ ನಡೆಯೋಕೆ ನೀರಿನ ತಗೊಂಡು ಹೋಗ್ತಾರಲ್ಲ ಅಥವಾ ಹಾಲಿನ ರೂಪದ ನೀರು ತಗೊಂಡು ಹೋಗ್ತಾರಲ್ಲ ಆ ಹಾಲಹಳ್ಳ ಇದು ಸ್ನೇಹಿತರೆ. MMLs ಇಂದ ಜಸ್ಟ್ 4-5 ಕಿಲೋಮೀಟರ್ ದೂರದಲ್ಲಿದೆ ಇದು. ಖಂಡಿತ. ಆ ಊರಿಗೆ ಕರೆಂಟು ಇಲ್ಲ, ನೀರಿಲ್ಲ, ಆದ್ರೂ ಸಹ ಜನಜೀವನ ನಡೀತಾ ಇತ್ತು. ಯಾರಲ್ಲ ಬರ್ತಾರಲ್ಲ ಬಸ್ಸು ಅವರೆಲ್ಲ ಊರಿನವರು. ಇವರೆಲ್ಲ ಇಲ್ಲಿ ಕಾರೇನು ವಂಶಸ್ಥರು, ಬಿಲೇನು ವಂಶಸ್ಥರು ಎಲ್ಲರೂ ಸಹ ಇದ್ದಾರೆ. ಬೇಡಗಂಪಣ ಕುಲ ಬಾಂಧವರು ಜೀವನವನ್ನ ಮಾಡ್ತಕ್ಕಂಥ ಸ್ಥಳ. ಸರ್ ಈಗ ಈ ಕ್ಷೇತ್ರವನ್ನು ನೋಡೋಣ. ಎಲ್ಲಿಗೆ ಬಂದ್ವಿ ಸರ್ ನಾವೀಗ? ಸರ್ ಇದು ಬಂದು ಆನೆ ತಲೆ ದಿಂಬ ಅಂತ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹದೇಶ್ವರರು ಹಾಲಹಾಳದಿಂದ ಪವಾಡ ಮೇರ್ಕೊಂಡು ಇಲ್ಲಿ ಬಂದ ತಕ್ಷಣ ಇಲ್ಲಿ ಆನೆಯನ್ನ ತಲೆದಿಂಬಾಗಿ ಮಾಡ್ಕೊಂಡು ಮಲಗಿದಂತಹ ಸ್ಥಳ. ಆನೆನ ತಲೆದಿಂಬ ಮಾಡ್ಕೊಂಡಿದ್ರಂತೆ. ಅದ್ರ ಕುರುಹುಗಳು ನೋಡಿ ಇಲ್ಲಿ ಸಿಗುತ್ತೆ ನಮ್ಗೆ. ಆನೆ ತಲೆ ದಿಂಬ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಇದನ್ನ ಆನೆ ತಲೆ ದಿಂಬ ಅಂತ ಕರೀತಾರೆ. ಎಲ್ಲಿದೆ ಆನೆ ತಲೆ? ಇಲ್ಲಿ ಬನ್ನಿ ಬಂದೆ ಸರ್. ಸರ್ ಇದು ಇವತ್ತಿಗೆ ನಾವು ಸಿಗ್ತಕ್ಕಂಥ ಕುರುಹುಗಳು ಅಷ್ಟೇ ನಮ್ಗೆ. ಒಟ್ಟು ಈ ಸ್ಥಳಕ್ಕೆ ಏನಂತ ಕರೀತಾರೆ, ಆನೆ ತಲೆ ದಿಂಬ ಅಂತ ಕರೀತಾರೆ. ಏನಕ್ಕೆ ಅಂದ್ರೆ ಮಹದೇಶ್ವರರು ಆನೆಯನ್ನ ತಲೆ ದಿಂಬ ಮಾಡ್ಕೊಂಡು ಮಲಗಿದಂತಹ ಸ್ಥಳ, ಮೂಲ ಸ್ಥಳ ಇದು. ಆನೆ ತಲೆ ದಿಂಬದ ಮ್ಯಾಲೆ ಕುಂತೋನು ಯಾರಪ್ಪ. ಸೊ ಇಲ್ಲಿಂದ ನಾವು ನಡುಮಲೆ ನೋಡಿದೀವಿ. ಅದು ನಡುಮಲೆ ಅಂತ ಕರೀತಾರೆ. ನಡುಮಲೆ ಮಹದೇಶ್ವರರ ನಡುಮಲೆ ಅದು. ಸೊ ದೇವಸ್ಥಾನದ ಜಾಗ ನಡುಮಲೆ. ಇಲ್ಲಿ ವಿಶೇಷವಾಗಿ ಇಲ್ಲಿ ಇನ್ನೂ ಸಾಕಷ್ಟು ಮಾಹಿತಿ ಕೊಡ್ತೀನಿ ನೋಡಿ ಕಳಿ. ಇಲ್ಲಿಂದ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ ಅಲ್ಲೊಂದು ಬೆಟ್ಟ, ಅದು ನಾಗಮಲೆ. ಎಲ್ಲಿದೆ? ಅಲ್ಲಿ ಕೂಡ ಅಲ್ಲಿ ಕಾಣ್ತಾ ಇದೆ ನೋಡಿ ತುದಿ. ಆ ಬೆಟ್ಟ ಲಾಸ್ಟ್ ಬೆಟ್ಟ ಇದೆಲ್ಲ ಈ ನಡುಮಲೆ ಮೇಲೆ ಅದೇನಾ? ಅದೇ ನೋಡಿ, ಅದ್ರ ಹಿಂದ್ಗಡೆ ಅದು. ಹೌದು, ಅದು ನಾಗಮಲೆ. ಅಲ್ಲಿ ಗಾಡಿ ಹೋಗಲ್ಲ, ನಡ್ಕೊಂಡು ಹೋಗ್ಬೇಕು ಸರ್. ಇಲ್ಲಿಂದ ಪಾದಯಾತ್ರೆ ಮಾಡ್ಬೇಕು. ಜೀಪು ಅಂದ್ರೆ ಅಲ್ಲಿ ಇಂಡಿಗ್ನಾಥ್ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ತನಕ ಹೋಗುತ್ತೆ. ಅದು ನಾಗಮಲೆ. ಪಕ್ಕದಲ್ಲಿ ಇಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ ನೋಡಿ, ಅದು ಬಂದು ಮೈಲುಮಲೆ. ಅದ್ರ ಪಕ್ಕ ನೋಡಿ ಈ ಕಡೆ ಕಾಣ್ತಾ ದೇವಾಲಯ ಮಲೆ. ಅದ್ರ ಪಕ್ಕ ಅದು ಕಡೆಬಳಿ ವೀರೇಶ್ವರ ಮಲೆ, ದೊಡ್ಡದು ಲಾಸ್ಟ್ ತುದಿ ಕಡೆಬಳಿ ವೀರೇಶ್ವರ ಮಲೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ವಸ್ತ್ರ ಮಲೆ ಅಂತ ಇದೆ. ವಸ್ತ್ರ ಮಲೆ ಮಹದೇಶ್ವರರು ಅವರ ಒಂದು ವಸ್ತ್ರ ಅಂದ್ರೆ ಬಟ್ಟೆ ಏನಿದೆ, ಅಟ್ಟೆ ಹಾಕ್ಬಿಟ್ಟು ಬುತ್ತಿ ಸೇವನೆ ಮಾಡಿದಂತಹ ಸ್ಥಳ ಇದು ವಸ್ತ್ರ ಮಲೆ. ಇದ್ರ ಪಕ್ಕ ಇದೆ ನೋಡಿ, ಇಲ್ಲೊಂದು ಬೆಟ್ಟ ಇದೆ ಇದ್ರ ಪಕ್ಕ. ಅದು ಬಂದು ಎದುರು ಮಲೆ. ಮಹದೇಶ್ವರರು ನಡುಮಲೆಯಿಂದ ಸುತ್ತಮುತ್ತ ನಾವು 77 ಮಲೆಗಳನ್ನ ವೀಕ್ಷಣೆ ಮಾಡ್ಬೋದು ಸರ್. ಮಹದೇಶ್ವರದ ಒಂದೊಂದು ಮಲೆಯಲ್ಲೂ ಒಂದೊಂದು ಪವಾಡಗಳಿವೆ, ಒಂದೊಂದು ವಿಶೇಷತೆಗಳಿದೆ. ಅದೇ ತರಹದಲ್ಲಿ ಇದು ಒಂದು ಆನೆ ತಲೆ ದಿಂಬ. ಮಹದೇಶ್ವರ ಬಂದು ಇಲ್ಲಿ ರೆಸ್ಟ್ ಮಾಡಿದ ಜಾಗ. ಆನೆನೇ ದಿಂಬ ಮಾಡ್ಕೊಂಡು ತಲೆದಿಂಬು. ಬಹಳ ಮುಖ್ಯವಾಗಿ ಏನ್ ಗೊತ್ತಾ ಸ್ನೇಹಿತರೆ, ಈ ಮಹದೇಶ್ವರನ ಬೆಟ್ಟದ ಕ್ಷೇತ್ರ ಇದೆಯಲ್ಲ, ಇದು ನೀವು ನೋಡಿದ್ರೆ ಮಹದೇಶ್ವರ ಬೆಟ್ಟದ ಮೇಲೆ ಇಲ್ಲ, ಮಲೆ ಮಹದೇಶ್ವರ ಅದಿರೋದು ತಪ್ಪಲಲ್ಲಿ. ಆದ್ರೆ ಅಲ್ಲಿಗೆ ಬರೋಕೆ ನೀವು ಎಲ್ಲಾ ಬೆಟ್ಟಗಳನ್ನ ಹತ್ತು ಇಳಿದೇ ಬರ್ಬೇಕು. ಅದಕ್ಕೆ 77 ಮಲೆ ಅಂತ ಕರೀತಾರೆ. ಸುತ್ತ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಸೇರೋ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಸರ್. ಇದು ಬಂದು ಈ ನಡುಮಲೆ ಅಂತ ಯಾಕೆ ಕರೀತಾರೆ, ಈ ಸ್ಥಳದಲ್ಲಿ ಯಾಕೆ ಕೆಳಗಿದೆ ಅನ್ನೋದಕ್ಕೆ ಒಂದು ಇದಿದೆ, ಇತಿಹಾಸ ಇದೆ, ಕೆಳಗಡೆ ಇದೆಯಲ್ಲ. ಏನಕ್ಕೆ ಅಂದ್ರೆ ಶ್ರವಣಸೂರನನ್ನ ಸಂಹಾರ ಮಾಡ್ಬಿಟ್ಟು ಮಹದೇಶ್ವರರು ಬರ್ಬೇಕಾದ್ರೆ ಶ್ರವಣಸೂರ ಒಂದು ಹೇಳಿರ್ತಾನೆ, ನೀ ಎಲ್ಲವರು ನನ್ನ ದರ್ಶನ ಮಾಡ್ಬೇಕಾಯ್ತೆ ಅಂತ ಹೇಳಿರ್ತಾನೆ. ಶ್ರವಣಸೂರ ರಾಕ್ಷಸ ಅವ್ನ ಸಂಹಾರ ಮಾಡ್ಬೇಕಾರೆ ಶ್ರವಣನ ಬೆಟ್ಟ ಕಾಣಬಾರ್ದು ಅಂದ್ಬಿಟ್ಟು ಮಹದೇಶ್ವರರು ಎಲ್ಲ ಬೆಟ್ಟವನ್ನ ಹತ್ತಿ ಬಂದು ಕೊನೆಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರು ಸಹ ಶ್ರವಣನ ಬೆಟ್ಟ ಕಾಣಿಸ್ತಾ ಇತ್ತಂತೆ. ಅದಕ್ಕೆ ಮಹದೇಶ್ವರರು ಈ ಸ್ಥಳ ಏನಿದೆ ಇದನ್ನ ಕೆಳಗಡೆ ಡೌನ್ ಮಾಡಿ ಇಲ್ಲಿ ಬಂದು ನೆಲೆಸ್ತರು ಅಂತ ಒಂದು ಪ್ರತೀತಿ, ಐತಿಹ್ಯ. ಹೌದು, ಈ ನಮ್ಮ ಹಿರಿಕರು ಹೇಳ್ಕೊಡ್ತಕ್ಕಂಥ ಒಂದು ಇತಿಹಾಸಗಳು ಈ ತರ ಇದೆ ಸರ್. ಬಟ್ ಚಾಮುಂಡಿ ಕಣ್ಣಿಗೆ ಕಾಣಬಾರ್ದು ಅಂತ ಲೋಕ ಸೇರ್ಕೊಂಡ್ರು ಅಂತ ಯಾರು ಬೆಳಗ್ಗೆ ಹೇಳಿದ್ರಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಏನು ಹೇಳಲ್ಲ. ದೇವ್ರು ಅಂದ್ರೆ ಎಲ್ಲ ದೇವ್ರೇ ಸರ್. ಚಾಮುಂಡಿನೂ ದೇವ್ರೆ, ಮಹದೇಶ್ವರರು ದೇವ್ರೆ. ಒಟ್ಟು ಚಾಮುಂಡಿ ತಾಯಿಗೂ ಮಹದೇಶ್ವರಿಗೂ ಬರಲ್ಲ ಅಂತ ಹೇಳ್ತಾರೆ, ಆಗಲ್ಲ ಅಂತ ಹೇಳ್ತಾರೆ. ಅದು ನಮ್ ಬೇಡ ಸರ್, ನಮ್ಗೆ ದೇವ್ರು ಅಷ್ಟೇ ನಮ್ಗೆ ಬೇಡ. ದೇವ್ರ ಸುದ್ದಿಗೆ ಹೋಗ್ಬಾರ್ದು. ಚಾಮುಂಡಿ ತಾಯಿನೂ ಬೇಕು ನಮ್ಗೆ, ಮಾದಪ್ಪನೂ ಬೇಕು ಸರ್. ಒಟ್ಟು ಅದನ್ನ ನಾವು ಪ್ರಸ್ತಾಪ ಮಾಡೋದು ಏನು ಬೇಡ. ಎಷ್ಟೋ ಜನಕ್ಕೆ ಚಾಮುಂಡಿ ತಾಯಿಗೆ ಹೋಗ್ತಾರೆ, ಅದು ಬೆಟ್ಟದ ಮೇಲೆ ಇರೋದು. ಅದಕ್ಕೆ ದೇವರಲ್ಲಿ ಭಿನ್ನಾಭಿಪ್ರಾಯಗಳು ಬೇಡ. ಈ ತರ ಇದೆ ಸರ್. ವಾಸ್ತವ ನಾವು ಮಹದೇಶ್ವರರು ಏನು ಇತಿಹಾಸ ಮೇರಿದ್ರು ಅದ್ರ ಬಗ್ಗೆ ನಾವು ಹೇಳಬಹುದು. ಸ್ನೇಹಿತರೆ, ಈಗ ನಾವು
ಹಾಲರವಿ ಬಂದು ಹಾಡು ನೀವು ಕೇಳ್ತೀರಿ, ಭಾಳ ಸುಪ್ರಸಿದ್ಧ ಹಾಡು ಸ್ನೇಹಿತರೆ. ಹಾಲರವಿ ಬಂದು ಅಂದರೆ ಏನು ಅಂತ ನಮ್ಮ ಸರ್ ಹೇಳ್ತಾರೆ, ಶ್ರೀಕಂಠ ಅವರು. ಸರ್, ಏನು ಹಾಲರವಿ ಬಂದು ಅಂತಂದರೆ ಸರ್ ಅರ್ಥ? ಸರ್, ಹಾಲರವಿ ಬಂದು ಅಂತಂದರೆ ಇದು ಹಾಲ ಹಳ್ಳ ಅಂದ್ಬಿಟ್ಟು ಸರ್. ಹಾಂ, ನೋಡಿ, ಇದು ಇಲ್ಲಿ ಬರ್ತಕ್ಕಂಥ ನೀರು ಹಾಲು ಮತ್ತು ನೀರಿನಿಂದ ಕೂಡ ಬರ್ತಕ್ಕಂಥದ್ದು. ಸೊ ಈಗ ಬೇಸಿಗೆ ಇರೋದ್ರಿಂದ ಏನಾಗಿದೆ, ಎಲ್ಲ ಬತ್ತೋಗಿದೆ, ಆಲ್ಮೋಸ್ಟ್ ಎಲ್ಲ ಬತ್ತೋಗ್ಬಿಟ್ಟಿದೆ. ಸೊ ಒಳಗಡೆ ಹೋದ್ರೆ ನೀರು ಸಿಗುತ್ತೆ, ಅದು ಅರಣ್ಯ ಪ್ರದೇಶ ಆದ್ರಿಂದ ಹೋಗೋದು ಬೇಡ. ನೋ ಎಂಟ್ರಿ. ಸೊ ಇದು ಹಾಲ ಹಳ್ಳ ಅಂತ. ಈ ಹಾಲ ಹಳ್ಳ ಅಂತಕ್ಕಂಥ ಹೆಸರು ಹೆಂಗ್ ಬಂತು ಅಂದ್ರೆ, ಮಹದೇಶ್ವರರು ಒಂದು ಮಜ್ಜನ ಪೂಜೆಯನ್ನ ಮಾಡಬೇಕಾದ್ರೆ ಈ ಅವರ ಶಿಶು ಮಕ್ಕಳು, ಕಾರಯ್ಯ ಬಿಲ್ಲಯ್ಯ ಶಿಶು ಮಕ್ಕಳು, ಸಂಕಮನ್ ಮಕ್ಕಳು ಕರೆಕ್ಟ್, ಸಂಕಮನ್ ಮಕ್ಕಳು. ನೋಡ್ರಿ, ಸ್ಟೋರಿ ಅವಾಗ ಹೇಳ್ತಾ ಇದೆ, ಅದೇ ಮತ್ತೆ ರಿಪೀಟ್ ಆಯ್ತು. ಶಂಕಮ್ಮನ ಮಕ್ಕಳು, ಕಾರಯ್ಯ ಬಿಲ್ಲಯ್ಯ ಶಿಶು ಮಕ್ಕಳು 7 ಬಿಂದಿಗೆಯ ಎಮ್ಮೆ ಹಾಲನ್ನ ಕರ್ಕೊಂಡ್ ಬಂದು, ಎಮ್ಮೆ ಹಾಲು ಓಕೆ, ಬಫೆಲೋ ಮಿಲ್ಕ್ ಕರ್ಕೊಂಡ್ ಬಂದು ಮಹದೇಶ್ವರರ ಮಜ್ಜನ ಪೂಜೆಗೆ ಅಂತ ಸ್ವಾಮಿ ಸನ್ನಿಧಿಲಿ ತಂದು ಇಡ್ತಾರೆ. ಅಲ್ಲಿ ಮೇಲ್ಗಡೆ ಬರೋ ಅಲ್ಲಿ ಮಜ್ಜನ್ ಕಣ್ಣು ಮಲೆ ಅಂತ ಇದೆ, ಮಜ್ಜನ್ ಕಣ್ಣು ಮಲೆ, ಆ ಮಲೆ ಸಿಗುತ್ತೆ ಮೇಲ್ಗಡೆ. ಸೊ ಮಜ್ಜನ ಪೂಜೆಗೆ ಅಂತ ತಂದಿಡ್ತಾರೆ. ಮಹದೇಶ್ವರರಿಗೆ ಆ ಒಂದು ಮಜ್ಜನ ಪೂಜೆಗೆ ಅದು ಶೋಭೆ ತರಲ್ಲ, ಅವ್ರಿಗೆ ಬೇಡ ಅನ್ಸ್ತದೆ, ಎಮ್ಮೆ ಬೇಡ ಅನ್ಸ್ಬಿಡ್ತದೆ. ಅದಕ್ಕೇನ್ ಮಾಡ್ತಾರೆ, ಮಲ್ಗಿದಾಗಲೇ ಅದನ್ನ ಒದ್ಬಿಡ್ತಾರೆ, ಗೊತ್ತಾಗ್ದಿದ್ದಂಗೆ. ಹಾಲ್ನ ಗೊತ್ತಾಗ್ದಿದ್ದಂಗೆ ಒದಿತಾರೆ, ಸುಮ್ ಟಚ್ ಮಾಡ್ಬಿಡ್ತಾರೆ. ಆ ನೀರು, ಆ ಹಾಲೇನ್ ಮಾಡುತ್ತೆ, ಹರ್ಕೊಂಡ್ ಬರ್ತಾ ಇರ್ತದೆ, ಅದ್ರ ಜೊತೆಗೆ ನೀರ್ ಜೊತೆ ಮಿಶ್ರಣ ಆಯ್ತದೆ, ಸೇರ್ಕೊಂಡು ಇಲ್ಲಿ ಬರ್ತದೆ. ಇಲ್ಲಿ ಹರ್ಕೊಂಡ್ ಬರ್ಬೇಕಾದ್ರೆ ಆಗ ನೊಂದ್ಕೋತಾರೆ ಮಹದೇಶ್ವರನ ಶಿಶು ಮಕ್ಕಳು, ಕಾರಯ್ಯ ಬಿಲ್ಲಯ್ಯ ಶಿಶು ಮಕ್ಕಳು ನೊಂದ್ಕೋತಾರೆ. ಸ್ವಾಮಿ, ನಾವು ಕಷ್ಟಪಟ್ಟು 7 ಬಿಂದಿಗೆ ಹಾಲನ್ನ ಕರ್ಕೊಬಂದು ನಿನ್ನ ಸನ್ನಿಧಾನಕ್ಕೆ ತಂದು ಕೊಟ್ರೆ ನೀನು ಬೇಡ ಅನ್ಬಿಟ್ಟಲ್ಲ ಸ್ವಾಮಿ, ಒದ್ಬಿಟ್ಟಲ್ಲ ಸ್ವಾಮಿ ಅಂತ ನೊಂದ್ಕೊಂತಾರೆ. ಕಾರಯ್ಯ ಬಿಲ್ಲಯ್ಯ ಶಿಶು ಮಕ್ಕಳು ಅಂದ್ರೆ ಯಾರು ಅಂದ್ರೆ, ಇವತ್ತು ಮಹದೇಶ್ವರನಿಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ಯಾರು? ಪುರೋಹಿತರು, ವಂಶಸ್ಥರು, ಅವ್ರ ವಂಶಸ್ಥರು. ಕಾರಯ್ಯ ಬಿಲ್ಲಯ್ಯ ಶಿಶು ಮಕ್ಕಳು ಅಂದ್ರೆ ಸಂಕಮನ ಮಕ್ಕಳು ಏನಿದ್ದಾರೆ, ಅದೇ ತರ ಇನ್ನೂ 2 ಮಕ್ಕಳಾಗ್ತಾರೆ. ಹಾಗೆ ಇಲ್ಲಿ ಕಾರಯ್ಯ ಅನ್ನೋರ್ದು ಒಂದು ಪಂಗಡ ಇದೆ, ಬಿಲ್ಲಯ್ಯ ಅನ್ನೋರ್ದು ಒಂದು ಪಂಗಡ ಇದೆ, ಒಂದು ಟ್ರ್ಯಾಕ್. ಬಿಲ್ಲಯ್ಯನ ವಂಶಸ್ಥರು ಇವತ್ತು ಮಾದಪ್ಪನಿಗೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದಾರೆ. ಬಿಲ್ಲಯ್ಯನ ಮಕ್ಕಳು ಅವರೆಲ್ಲ. ಬಿಲ್ಲಯ್ಯನ ಮಕ್ಕಳು ಪೂಜೆ ಮಾಡ್ತಿರೋರು. ಹೌದು. ಕಾರಯ್ಯನ ವಂಶಸ್ಥರು ಅವರು ಸಹ ಇದೇ ಅರಣ್ಯ ಪ್ರದೇಶಗಳಲ್ಲಿ ವಾಸ ಇದ್ದಾರೆ. ಅರ್ಥ ಆಯ್ತಾ? ಬಿಲ್ಲಯ್ಯನ್ಗೆ ಲಿಂಗಧಾರ ಮಾಡ್ತಾರೆ, ಮಹದೇಶ್ವರ ಲಿಂಗಧಾರೆ ಮಾಡ್ತಾರೆ, ನೀವು ಈ ಥರನೇ ಇರಬೇಕು ಅಂತ. ಇಲ್ಲಿ ಒಳ್ಳೆ ಥರದಲ್ಲಿ ಮಾದಪ್ಪನ ಪೂಜೆ ಮಾಡ್ಕೊಂಡವ್ರು ಇರ್ತಾರೆ. ಇಲ್ಲಿ ಇನ್ನೂ ಒಂಥರ 2 ಪಂಗಡಗಳಿವೆ ಸರ್, 2 ಥರ ಮಾಡಿಬಿಟ್ಟಿದ್ದಾನೆ ಮಹದೇಶ್ವರನಿಗೆ. ಅವನಿಗೆ ಎಲ್ಲ ಬಣ್ಣಗಳು ಬೇಕಂತೆ, ಒಳ್ಳೇದು ಕೆಟ್ಟದ್ದು ಎಲ್ಲನೂ ಸಹ ಬೇಕು ಅಂತಾನೆ ಮಹದೇಶ್ವರ. ಎಲ್ಲನೂ ಸಮಾನತೆಯನ್ನು ಸಮತೋಲನ ಮಾಡ್ತಕ್ಕಂಥದ್ದು ಒಂದು ವಾಡಿಕೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಈ ಹಾಲ ಹಳ್ಳ ಅಂತಕ್ಕಂಥದ್ದು ಹೆಸರು ಏನಕ್ಕೆ ಬತ್ತು ಅಂದರೆ, ಈ ಕಾರಯ್ಯ ಬಿಲ್ಲಯ್ಯ ಶಿಶು ಮಕ್ಕಳು ಮನ ನೊಂದ್ಕೋತಾರಲ್ಲ, ಹಾಲು ಚೆಲ್ಬಿಟ್ರಲ್ಲ, ಆಗ ಏನಂತಾರೆ ಮಹದೇಶ್ವರರು, ನೋಡಪ್ಪ ನೊಂದ್ಕೋಬೇಡಿ, ನಾನು ಈ ದೀಪಾವಳಿ ಸಂದರ್ಭದಲ್ಲಿ ಒಂದು ಹಾಲರವಿ ಉತ್ಸವ ನಡೀತದೆ, ಆಗ 101 ಬೇಡಗಂಪಣ ಹೆಣ್ಣು ಮಕ್ಕಳ ಮೂಲಕ ನಾನು ನನ್ನ ಸನ್ನಿಧಿಗೆ ಅಭಿಷೇಕಕ್ಕೆ ನೀರನ್ನು ತರಿಸ್ಕೊಳ್ತೀನಿ, ಹಾಲಿನ ನೀರನ್ನು ತರಿಸ್ಕೊಳ್ತೀನಿ. ಅದಕ್ಕೋಸ್ಕರ ಹಾಲರವಿ ಉತ್ಸವ ಪೂಜೆ ನಡೆಯೋದು. ಅದು ದೀಪಾವಳಿ ನಡೆಯುತ್ತಾ? ದೀಪಾವಳಿ ನಡೀತದೆ. ಮಹದೇಶ್ವರ ಸ್ವಾಮಿ ಹಾಲರವಿ ಉತ್ಸವ ನಡೀತದೆ. ಅದಕ್ಕೆ ಹಾಲರವಿ ಬಂದು ಹಾಡಿರೋದು. ಹಾಲರವಿ ಬಂದು ಇದೆ. ಆಮೇಲೆ ಈ ಹಾಲರವಿ ಉತ್ಸವದ ಹಾಡು ಹೆಂಗೆ ಪ್ರಖ್ಯಾತಿ ಬಂತು ಅಂದ್ರೆ, ಹಾಲರವಿ ಬಂದು ಹಾಡು ಮಾಡಿದಾಗ ಅಷ್ಟೇನೋ ಪ್ರಖ್ಯಾತಿ ಆಗಿಲ್ಲ, ಆಯ್ತು ಅನ್ಕತೀನಿ. ಮತ್ತೊಂದಾಯ್ತು, ಹಾಲರವಿ ಮೇಲೆ ಬರುತ್ತಾರೆ ಅಂತ ಒಂದು ಹಾಡು ಕೇಳಿದ್ದೀರ ನೀವು? ಹಾಲರವಿ ಮೇಲೆ ಬರುತ್ತಾರೆ, ಈ ಹಾಡು ಇದೆಯಲ್ಲ, ಈ ಹಾಡಲ್ಲಿ ತುಂಬಾ ಪ್ರಸಿದ್ಧಿ ಹೊಂದುತ್ತೆ. ಇದನ್ನ ಮಾದೇಶ್ ಅಂದ್ಬಿಟ್ಟು ಮೈಸೂರವರು ಪ್ರೊಡ್ಯೂಸರು, ಅವರು ನಿರ್ಮಿಸಿ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಬಹಳ ಚೆನ್ನಾಗಿ ಹೆಸರುವಾಸಿ ಐತೆ. ಆವಾಗ ಹಾಲರವಿ ಉತ್ಸವ ಅಂತಕ್ಕಂಥದ್ದು ಈ ರೀತಿನೂ ಇದೆ ಅಂತ ಜನಗಳಿಗೆ ಗೊತ್ತಾಗುತ್ತೆ, ಅವ್ರು ಪ್ರೊಡ್ಯೂಸ್ ಮಾಡಿ ಚಿತ್ರೀಕರಣ ಮಾಡಿ ಎಲ್ಲ ತೋರಿಸಿದಾಗ. ಸೊ ಅದನ್ನ ನೋಡ್ಕೊಂಡು ನಾನೇನ್ ಮಾಡ್ತೀನಿ, ಇಲ್ಲಿ ಬಂದು ಇಲ್ಲೆಲ್ಲ ಚಿತ್ರೀಕರಣ ಮಾಡಿ ಈ ಸ್ಥಳದ ಬಗ್ಗೆ ಮಾಹಿತಿ ನಾನು ಕೊಟ್ಟಿದ್ದೀನಿ. ನೀವು ಮಾಡಿದ್ದೀರಿ? ನಾನು ಮಾಡಿದ್ದೀನಿ, ನಿಮ್ಮ ಚಾನಲ್, ನನ್ನ ಚಾನಲ್ ಮಾಡಿದ್ದೀನಿ. ಸೊ ಹಾಲರವಿ ಹಳ್ಳದ ನೀರು ಬರೋದು ಶಾರ್ಟ್ ಇದೆ ಅದರಲ್ಲಿ? ಅದ್ರಲ್ಲಿ ಶಾರ್ಟ್ ಇದೆ. ಹಾಲರವಿ ಮೇಲೆ ಬರ್ತಾರೆ ಅಂತಕ್ಕಂಥ ಹಾಡು ರವಿಕುಮಾರ್ ಅವರು ಹಾಡಿರೋದು. ಪ್ರೊಡ್ಯೂಸರ್ ಬಂದು ಮಾದೇಶ್ ಅಂದ್ಬಿಟ್ಟು, ಇವರು ನಿರ್ಮಿಸಿರ್ತಕ್ಕಂಥ ಚಿತ್ರಣ. ಸೊ ಅದರಲ್ಲಿ ನಾವು ಅವ್ರ ಹತ್ರ ಅನುಮತಿ ತಗೊಂಡು ಹಾಡನ್ನು ನಾನು ಬಳಕೆ ಮಾಡಿ ಆ ಸಾಂಗನ್ನು ನಾನು ಮೂವ್ ಮಾಡಿದೆ. ಅವ್ರ ಹತ್ರ ಅನುಮತಿ ತಗೊಂಡು ಅವ್ರಿಗೆ ಏನೋ ಅಮೌಂಟ್ ಕೊಟ್ಟೆಲ್ಲ ಮಾಡಿದೆ. ಅದು ಚೆನ್ನಾಗೇ ಹೆಸರು ತಗೋತು, ಒಳ್ಳೆ ಹೆಸರುವಾಸಿಯಾಗಿದೆ ಅದು. ಸೊ ಅದೇನೋ ಈಗ ಒಂದು ಸ್ವಲ್ಪ ಏನು ಇಲಿಗೇಷನ್ ಆಗ್ಬಿಟ್ಟು ಸ್ಟಾಪ್ ಆಗಿದೆ, ಅದು ಮುಂದಕ್ಕೆ ಸರಿಯಾಗುತ್ತೆ. ಒಟ್ಟು ಈ ಥರ ಇದೆ ಸರ್ ವಾಸ್ತವ. ಹಾಲರವಿ ಉತ್ಸವದ ವಾಸ್ತವ ಹಿಂಗಿದೆ. ಕಾರಯ್ಯ ಬಿಲ್ಲಯ್ಯ ಶಿಶು ಮಕ್ಕಳು ಅವ್ರ ಮನ ನೊಂದ್ಕೊಂಡದ್ರಿಂದ ಮಹದೇಶ್ವರರು
ಆ ಬಿಲ್ಲಯ್ಯನ ವಂಶಸ್ಥರು ಏನು ಪೂಜೆ ಮಾಡ್ತಿದ್ರೆ ಅವರ ಮೂಲಕ ಇಲ್ಲಿ 101 ಹೆಣ್ಣು ಮಕ್ಕಳು ಹಾಲರ್ವಿ ಏನು ಕೊಡ ಅದರಲ್ಲಿ ತಗೊಂಡೋಗ್ತಾರೆ, ಕಳಸ ಅಂತ ಹೇಳ್ತೀವಿ ನಮ್ಮಲ್ಲಿ. ಅದರಲ್ಲಿ ನೀವು 101 ಬಿಂದಿಗೆ ತಗೊಂಡೋಗಿ ಆವತ್ತು ಭಗವಂತನಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ. ಆಮೇಲೆ ನೀವು ಒಂದು ವಿಶೇಷ ಇಲ್ಲಿ ಏನು ಗೊತ್ತಾ, ತುಂಬ ಇಂಪಾರ್ಟೆಂಟ್ ವಿಶೇಷ ಏನು ಗೊತ್ತಾ, ಇಲ್ಲಿ ಯಾವ ಸಮಯದಲ್ಲಿ ಮಳೆ ಇಲ್ಲ ಅಂತಂದ್ರೂ ಆ ಟೈಮ್ಗೆ ಕರೆಕ್ಟಾಗಿ ಮಳೆ ಬಂದ್ಬಿಡ್ತದೆ ಇಲ್ಲಿ. ಯಾವುದು ದೀಪಾವಳಿ ಟೈಮ್ಗೆ ಹಾಲರ್ವಿ ಉತ್ಸವಕ್ಕೆ ಮಳೆ ಅಂತೂ ಮಿಸ್ಸೇ ಇಲ್ಲ ಸರ್. ನಾನು ಆವತ್ತು ವಿಡಿಯೋ ಹಾಕ್ತೀನಿ ನೋಡ್ರಿ ಬಂಧುಗಳೇ, ಇಲ್ಲಿ ನೀರು ಬರ್ತಾ ಇಲ್ಲ ನೋಡ್ರಿ, ಮಳೆ ಇಲ್ಲ ನೋಡ್ಕೊಳ್ಳಿ. ಹಾಲರ್ವಿ ಉತ್ಸವ ಇನ್ನೊಂದು ಕರೆಕ್ಟಾಗಿ 5 ದಿನ ಅದ, ಆವಾಗ ನೋಡ್ಕೊಳ್ಳಿ ಇಲ್ಲಿ ಮಳೆ ಬಂದು ನೀರು ತುಂಬ ಹರಿದು ಬತ್ತೆ ಅಂತ. ಆ ವಿಡಿಯೋನ ನಾನು ಹಾಕ್ತೀನಿ. ಆ ಟೈಮ್ಗೆ ಕರೆಕ್ಟಾಗಿ ಮಳೆ ಬರ್ತದೆ ಸರ್. ಅವಾಗ ನೀರು ಇಲ್ಲ ಹರ್ಕೊಂಡು ಹೋಗ್ತಾ ಇರ್ತದೆ, ಎಲ್ಲ ಹಾಲಿನ ಆಕಾರದಲ್ಲಿ ನೀರು ಕಾಣುತ್ತೆ. ಹಾಲು ಬಣ್ಣ ಇರುತ್ತೆ, ಹಾಲು ಸೇಮ್ ಹಾಲು ಹೆಂಗಿದೆ ಅದೇ ಥರ ಇರ್ತದೆ. ಸೊ ಅದು ಬಂದು ಇದ್ರಲ್ಲಿ ಕಳಸಲ್ಲಿ ತಗೊಂಡು ಹೋಗ್ತಾರೆ. ಕಳಸದಲ್ಲಿ 101 ಹೆಣ್ಮಕ್ಳು ಬೆಳಗಿನ ಜಾವ ಕರೆಕ್ಟಾಗಿ 5 ಗಂಟೆ ಬರ್ತಾರೆ ಸರ್. ಅಲ್ಲೆಲ್ಲ ಒಳಗಡೆ ಎಲ್ಲ ಹೋಗಿ ನಾವು ಅಲ್ಲಿಗೆ ಹೋಗ್ಬೋದು, ಅಲ್ಲಿ ನೀರು ಇರುತ್ತೆ ಬಟ್ ಬೇಡ, ಯಾಕಂದ್ರೆ ಅರಣ್ಯ ಪ್ರದೇಶದಲ್ಲಿ ಬೇಡ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ನೀರನ್ನ ತಗೊಂಡು ಮಕ್ಕಳು 101 ಹೆಣ್ಮಕ್ಳು ತಗೊಂಡೋಗಿ ಸ್ವಾಮಿಗೆ ಅಭಿಷೇಕ ಮಾಡ್ತಕ್ಕಂಥ ಒಂದು ಪದ್ಧತಿ. ವಾವ್, ಅದಕ್ಕೆ ಇದು ಹಾಲರ್ವಿ ಹಳ್ಳ. ಹಾಲರ್ವಿ ಉತ್ಸವ ನಡೆಯೋಕೆ ನೀರಿನ ತಗೊಂಡು ಹೋಗ್ತಾರಲ್ಲ, ಅಥವಾ ಹಾಲಿನ ರೂಪದ ನೀರು ತಗೊಂಡು ಹೋಗ್ತಾರಲ್ಲ, ಆ ಹಳ್ಳ ಇದು ಸ್ನೇಹಿತರೆ. MMLs ಇಂದ ಜಸ್ಟ್ 4-5 ಕಿಲೋಮೀಟರ್ ದೂರದಲ್ಲಿ ಇದೆ ಇದು. ಖಂಡಿತ. ನೀವು ಇನ್ನೇನು ಬೆಟ್ಟ ಇಳಿಯಕ್ಕೆ ಶುರು ಮಾಡಕ್ ಮುಂಚೆ ಆನೆತಲೆ ದಿಂಬದಿಂದ 2 ಕಿಲೋಮೀಟರ್. ನೋಡಿ, ಸುತ್ತ ಕಾಡು, ದಟ್ಟ ಕಾಡು, ಅರಣ್ಯ ಪ್ರದೇಶ. ಸೊ ಈ ಥರ ಇದೆ ಸವಾತ್ಸವ ಸರ್. ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಹಾಕ್ಬೋದು ಸರ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಉಪದೇವಾಲಯಗಳಿವೆ. ಈಗ ಇಲ್ಲೊಂದು ಗೇಟ್ ಚೆಕ್ ಪೋಸ್ಟ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇದು ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟಿಂದ ಮುಂದೆ ಅಲ್ಲಿ ಕೊಕ್ಕಬೋರೆ ಅಂತ ಒಂದು ಊರು ಸಿಗುತ್ತೆ. ಆ ಊರಿಗೆ ಕರೆಂಟು ಇಲ್ಲ, ನೀರಿಲ್ಲ, ಆದ್ರೂ ಸಹ ಜನಜೀವನ ನಡೀತಾ ಇತ್ತು. ಅವರೆಲ್ಲ ಊರಿನವರು, ಮೂಲಭೂತ ಸೌಕರ್ಯ ಒಂದು ಕಿಂಚಿತ್ತೂ ಇಲ್ಲ ಅವ್ರಿಗೆ. ಕರೆಂಟು ಸೋಲಾರಲ್ಲಿ ಅವ್ರು ಕರೆಂಟ್ ಮಾಡ್ಕೋಬೇಕು. ಇನ್ನು ನೀರಿನ ವ್ಯವಸ್ಥೆ ಇಲ್ಲ. ಆ ನೀರಿನ ವ್ಯವಸ್ಥೆ ನೋಡ್ಬೇಕು ನೀವು, ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಒಂದು ಕೊಡನ ಕಟ್ಬಿಟ್ಟು ಬಾವಿಗೆ ಬಿಡ್ತಾರೆ. ಆ ಬಾವಿಲಿ ನೀರಿದ್ರೆ ಮಾತ್ರ ಅವ್ರಿಗೆ ನೀರು, ಇಲ್ಲಾಂದ್ರೆ ನೀರು ಇಲ್ಲ. ಹೆಂಗ್ ಕುಡಿಯೋ ನೀರು ಇಲ್ಲ, ಹೋಗ್ಬೇಕು ಹಳ್ಳ ಕೊಳ್ಳ ಹುಡಿಕೊಂಡು ಕಾಡಲ್ಲಿ ನೀರಿನ ವ್ಯವಸ್ಥೆನೇ ಇಲ್ಲ ಇವ್ರಿಗೆ. ಇವರೆಲ್ಲ ಬಹಳ ಹಿಂದುಳಿದಂತ ಜನ. ಸೊ ಇವರೆಲ್ಲ ಇಲ್ಲಿ ಕಾರಯ್ಯನ ವಂಶಸ್ಥರು, ಬಿಲ್ಲೆಯ್ಯನ ವಂಶಸ್ಥರು ಎಲ್ಲರೂ ಸಹ ಇದ್ದಾರೆ. ಬೇಡಗಂಪಣ ಕುಲ ಬಾಂಧವರು ಜೀವನವನ್ನ ಮಾಡ್ತಕ್ಕಂಥ ಸ್ಥಳ. ಇಲ್ಲಿಂದ ಸರಿಸುಮಾರು ಒಂದು 5 ಕಿಲೋಮೀಟರ್ ಇದೆ. ನೀವು ಅಲ್ಲಿ ವೀಕ್ಷಣೆ ಮಾಡ್ಬೋದು. ಇದು ಹಾಲಹಳ್ಳ. ತಪಸ್ಸರೆ 5 ಕಿಲೋಮೀಟರ್, ಕಂಬದ ಬೋಳಿ 7 ಕಿಲೋಮೀಟರ್. ಈ ತಪಸ್ಸರೆ ಅಂತಂದ್ರೆ ಮಹದೇಶ್ವರ ತಪಸ್ಸು ಮಾಡಿ ಹೋದಂತಹ ಸ್ಥಳ. ಅದನ್ನ ಮುಂದೆ ಅಲ್ಲಿಗೆ ರಂಗಸ್ವಾಮಿ ಒಡ್ಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಕಂಬದ ಬೋಳಿ ಅಂದ್ರೆ ಮಹದೇಶ್ವರರು ಅಲ್ಲಿ ಕಂಬವನ್ನು ನೆಟ್ಟಿ ಹೋದಂತಹ ಸ್ಥಳ ಅಂತ. ಕಂಬ ಅವ್ರಿಗೆ ಒಂದು ಕೂರು ಬರ್ತಕ್ಕಂಥ ಭಕ್ತರಿಗೆ ಈ ಕಂಬ ನೋಡ್ಕೊಂಡ್ ಬರ್ಬೇಕು ಅನ್ನೋ ಒಂದು ಆತರ ನಮ್ಗೆ ಹಿರೀಕರು ಹೇಳ್ತಕ್ಕಂಥದ್ದು. ನಡ್ಕೊಂಬರೋಕೆ ಸಿಗುತ್ತೆ ಕಂಬದ ಬಳಿ, ಅಲ್ಲಿ ಕಾಣಿಸುತ್ತೆ ನಿಮ್ಗೆ. ಕೆಳಗಡೆ ನಾವು ಬರ್ಬೇಕಾರಲ್ಲಿ ತಾಳ್ಬೆಟ್ಟದಿಂದ ಆಚೆ, ಅದೇ ನಾನು ಧೂಳೆತ್ ತೋರಿಸ್ನಲ್ಲ, ಆ ಸ್ಥಳದಿಂದ ನಿಮ್ಗೆ ಎದುರುಗಡೆ ಕಾಣ್ತದ ಬೆಟ್ಟ ಎತ್ತರಕ್ಕೆ ಅದೇ ಕಂಬದ ಬೋಳಿ. ಅಲ್ಲಿ ಒಂದು ಕಂಬ ನೆಟ್ಟಿರ್ತಾರೆ. ಅಲ್ಲಿ ಯಾವಾಗಲೂ ಪೂಜೆಗಳ ಬೇಡಗಂಪಣದವರು ಪೂಜೆ ಮಾಡ್ಕೊಂಬರ್ತಾರೆ. ಆಮೇಲೆ ಈ ಕಡೆ ಬಂದು ತಪಸ್ಸರೆಲ್ಲೂ ಅಷ್ಟೇ ಮಹದೇಶ್ವರರು ಒಂದು ವಿಭೂತಿ ಗಟ್ಟಿ ಇಟ್ಬಿಟ್ಟು ಅವ್ರೇನು ಮಾಡ್ತಾರೆ, ಹೋಗಿ ಶ್ರವಣ ಸೂರನ ಸಂಹಾರ ಮಾಡ್ಬರ್ತಾರೆ. ಅದು ಮುಂದೆ ಹೋದ್ರೆ ಅರ್ಚಕರು ಹೇಳ್ತಾರೆ ನಿಮಗೆ. ಶ್ರವಣ ಸೂರನ ಸಂಹಾರ ಮಾಡಿ ಬಂದಾಗ ಆ ವಿಭೂತಿ ಗಟ್ಟಿ ಲಿಂಗವಾಗಿ ಮಾರ್ಪಾಡನ್ನು ಹೊಂದುತ್ತೆ. ಸೊ ಅಲ್ಲಿಗೆ ವರ್ಷಕ್ಕೊಂದ್ಸಲ ಈ ಧನುರ್ಮಾಸ ತಿಂಗಳಲ್ಲಿ ಪೂಜೆ ಇರ್ತದೆ ಸರ್. ಪೂಜೆ ಅದು ಬೇಡಗಂಪಣ ಒಂದು ಕುಲ ಬಂದವರು ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥ ಒಂದು ಪದ್ಧತಿ ಇಂದಿಗೂ ಸಹ ಇದೆ. ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ 77 ಮಲೆಗಳಿವೆ. 77 ಮಲೆಗಳಲ್ಲೂ ಸಹ ಎಷ್ಟು ಮಲೆಗಳು ಇವ್ರಿಗೆ ಸಿಗುತ್ತೆ, ಕಣ್ಣಿಗೆ ಸಿಗುತ್ತೆ, ಅಲ್ಲಿಗೆಲ್ಲ ಹೋಗಿ ಪೂಜೆ ಮಾಡ್ತಾರೆ. ವೆರಿ ಗುಡ್. ಬನ್ನಿ ಮುಂದೆ ಹೋಗೋಣ. ಮುಂದೆ ರಂಗಸ್ವಾಮಿ ಒಡ್ಡು. ಅಲ್ಲೇನು ಸರ್ ರಂಗಸ್ವಾಮಿ ಒಡ್ಡು ಅಂದರೆ ಅಲ್ಲಿಗೆ ಹೋಗೋಣ. ಬನ್ನಿ ಅಲ್ಲೇ ಹೋಗೋಣ. ಆ್ಯಂಡ್ ಇದು ಸ್ನೇಹಿತರೆ, ಇದು ಮಹದೇಶ್ವರರ ಕಥೆಗಳಲ್ಲಿ ಬರುವಂತಹ ಕಥೆಗಳಿವು ಸ್ನೇಹಿತರೆ, ಐತಿಹ್ಯದ ಕಥೆಗಳು ಅನ್ನೋದನ್ನ ಸ್ಪಷ್ಟಪಡಿಸ್ತೇನೆ. ಮುಂದೆ ಹೋಗೋಣ ಬನ್ನಿ. ಹುಟ್ಟಿದ್ದು ಉತ್ತರ ದೇಶ, ಬೆಳೆದದ್ದು ಕತ್ತಲ ರಾಜ್ಯ, ಬಂದದ್ದು ಬಾಳೆಲೆ ಸೀಮೆಯಲ್ಲಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.